ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಇಂದಿನ ಈ ಅದ್ಭುತವಾದ ಎಕ್ಸ್ಪ್ಲೇನರ್ ಸೆಷನ್ನಿಗೆ ನಿಮಗೆಲ್ಲ ಸ್ವಾಗತ. ಈ ವಿಶ್ವದ ಅಗಾಧತೆಯನ್ನ ಒಮ್ಮೆ ಗಮನಿಸ್ತಾರೆ ಒಂದು ಪ್ರಶ್ನೆ ನಮ್ಮನ್ನ ಸದಾ ಕಾಡುತ್ತೆ ಅಲ್ವಾ? ಅದೇನಂದ್ರೆ, ಈ ಇಡೀ ಸೌರಮಂಡಲದ ಬೃಹತ್ ಯಂತ್ರವನ್ನ ಕಂಟ್ರೋಲ್ ಮಾಡ್ತಿರುವ ಆ ಮಹಾನ್ ಶಕ್ತಿ ಯಾವುದು? ಖಂಡಿತ ಅದೇ ನಮ್ಮ ಸೂರ್ಯ. ಆದ್ರೆ ಒಮ್ಮೆ ಯೋಚನೆ ಮಾಡಿ, ನಮ್ಮಿಂದ ಮಿಲಿಯನ್ಗಟ್ಲೆ ಮೈಲುಗಳ ದೂರದಲ್ಲಿರುವ ಒಂದು ನಕ್ಷತ್ರ ನಾವು ದಿನನಿತ್ಯ ಉಸಿರಾಡುವ ಗಾಳಿಯನ್ನ, ನಮ್ಮ ವಾತಾವರಣವನ್ನ ಹೇಗೆ ನಿಯಂತ್ರಿಸುತ್ತೆ? ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವ ಕಠಿಣ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂದ್ರೆ ಬರೀ ಬಾಯ್ಪಾಠ ಮಾಡಿದ್ರೆ ಖಂಡಿತ ಸಾಲದು. ಈ ಮ್ಯಾಕ್ರೋ ಇಂದ ಮೈಕ್ರೋವರೆಗಿನ ಕಾನ್ಸೆಪ್ಟ್ಸ್ ಅನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಬನ್ನಿ, ಇವತ್ತು ಸೂರ್ಯನ ಕುರಿತಾದ ಸಂಪೂರ್ಣ ಕಾನ್ಸೆಪ್ಟ್ ಅನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಿಡಿಸಿ ನೋಡೋಣ. ಸೆಕ್ಷನ್ 1, ದಿ ಅನಾಟಮಿ ಆಫ್ ಅವರ್ ಸ್ಟಾರ್. ಓಕೆ, ಈಗ ನೇರವಾಗಿ ವಿಷಯದ ಕಡೆ ಗಮನ ಹರಿಸೋಣ. ಮೊದಲಿಗೆ ಸೂರ್ಯನ ಒಳಗಡೆ ಏನಿದೆ, ಅದರ ರಚನೆ ಹೇಗಿದೆ ಅಂತ ನೋಡೋಣ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಕ್ಸಾಮ್ನಲ್ಲಿ ಬರುವ ಮುಕ್ಕಾಲು ಪಾಲು ಪ್ರಶ್ನೆಗಳಿಗೆ ನಿಖರವಾದ ಉತ್ತರ ನಿಮ್ಮ ತಲೆಯಲ್ಲಿ ತಾನಾಗಿಯೇ ಹೊಳೆಯುತ್ತೆ. ಸೂರ್ಯನ ಒಟ್ಟು ದ್ರವ್ಯರಾಶಿ ಅಥವಾ ಮ್ಯಾಸ್ ತಗೊಂಡ್ರೆ ಅದರಲ್ಲಿ ಅತೀ ದೊಡ್ಡ ಪಾಲು ಅಂದ್ರೆ 90% ಹೈಡ್ರೋಜನ್ ಅಥವಾ ಜಲಜನಕವೇ ತುಂಬಿದೆ. ಉಳಿದ 10% ಮಾತ್ರ ಬೇರೆ ಮೂಲ ವಸ್ತುಗಳಿರೋದು. ಇಲ್ಲಿ 90 ಅನ್ನೋ ನಂಬರನ್ನ ನೀವು ಕಡ್ಡಾಯವಾಗಿ ನೆನ್ಪಿಡಬೇಕು. ಯಾಕಂದ್ರೆ ಹಾಸ್ಟೆಲ್ ವಾರ್ಡನ್ 2011 ಎಕ್ಸಾಮ್ನಲ್ಲಿ ಸೂರ್ಯನ ದ್ರವ್ಯರಾಶಿಯಲ್ಲಿ 90% ಏನಿದೆ ಅಂತ ನೇರವಾಗಿ ಪ್ರಶ್ನೆ ಬಂದಿತ್ತು. ಆಪ್ಷನ್ಸ್ನಲ್ಲಿ ಆಮ್ಲಜನಕ, ಸಿಲಿಕಾನ್ ಅಂತ ಕನ್ಫ್ಯೂಸ್ ಮಾಡ್ತಾರೆ. ಆದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ನಿಮ್ಮ ಉತ್ತರ ಯಾವತ್ತಿಗೂ ಜಲಜನಕ ಆಗಿರುತ್ತೆ. ಇನ್ನು ಸೂರ್ಯನ ಮೇಲ್ಮೈ ತಾಪಮಾನ ಅಥವಾ ಸರ್ಫೇಸ್ ಟೆಂಪರೇಚರ್ ಎಷ್ಟಿರ್ಬೋದು ಅಂತ ಊಹಿಸ್ತೀರಾ? ಅದು ಸರಿಸುಮಾರು 6000 ಡಿಗ್ರೀಸ್ ಫ್ಯಾರೆನ್ಹೀಟ್ನಷ್ಟಿರುತ್ತೆ. ಈ ಅಗಾಧವಾದ ಉಷ್ಣತೆಯನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಲ್ಯಾಂಡ್ ಸರ್ವೇಯರ್ 2021 ಎಕ್ಸಾಮ್ನಲ್ಲಿ ಇದೇ ಫ್ಯಾಕ್ಟನ್ನ ಕೇಳಿದ್ರು. 5000 ಅಥವಾ 7000 ಅಲ್ಲ, ಇದು ನಿಖರವಾಗಿ 6000 ಡಿಗ್ರೀಸ್ ಫ್ಯಾರೆನ್ಹೀಟ್ ಅನ್ನೋದು ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗ್ಬೇಕು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಕುತೂಹಲಕಾರಿ ಕಾನ್ಸೆಪ್ಟ್ ಅಂದ್ರೆ ಸೂರ್ಯನ ಪದರಗಳು. ಒಳಗಿನ ಮೇಲ್ಮೈ ಪದರವನ್ನ ದ್ಯುತಿಗೋಳ ಅಥವಾ ಫೋಟೋಸ್ಪಿಯರ್ ಅಂತ ಕರೀತಾರೆ. ನಮ್ಗೆ ಕಾಣುವ ಬೆಳಕು ಬರೋದು ಅಲ್ಲಿಂದಾನೆ. ಆದ್ರೆ ಫಾರೆಸ್ಟ್ ಗಾರ್ಡ್ 2018 ಎಕ್ಸಾಮ್ನಲ್ಲಿ ಸೂರ್ಯನ ಅತ್ಯಂತ ಹೊರಪದರದ ಹೆಸರೇನು ಅಂತ ಕೇಳಿದ್ರು. ಆಪ್ಷನ್ಸ್ನಲ್ಲಿ ಲಿಥೋಸ್ಪಿಯರ್ ಅಂತ ಇತ್ತು, ಆದ್ರೆ ಅದು ಭೂಮಿಗೆ ಸಂಬಂಧಿಸಿತು ಅಲ್ವಾ? ದ್ಯುತಿಗೋಳ ಕೂಡ ಹೊರಗಿನ ಪದರವಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಅದೇ ಪ್ರಭಾವಲಯ ಅಂದ್ರೆ ಕೊರೋನಾ. ಈ ಅತ್ಯಂತ ಹೊರಪದರವಾದ ಪ್ರಭಾವವಲಯ ಅಥವಾ ಕೊರೋನಾದಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂತ ನೀವು ಯೋಚಿಸ್ತಿರ್ಬೋದು. ಇಲ್ಲಿನ ತಾಪಮಾನ ಎಷ್ಟೊಂದು ಹೈ ಇರುತ್ತೆ ಅಂದ್ರೆ ಅನಿಲಗಳೆಲ್ಲ ಅಯೋನೀಕರಣಗೊಂಡು ಅತಿ ಹೆಚ್ಚು ಶಕ್ತಿಯುತವಾದ ಎಕ್ಸ್-ರೇಸ್ ಅಂದ್ರೆ ಕ್ಷಕಿರಣಗಳನ್ನ ಹೊರಸೂಸ್ತವೆ. ACF 2006 ಎಕ್ಸಾಮ್ನಲ್ಲಿ ಸೌರ ಪ್ರಭಾವ ವಲಯದಲ್ಲಿ ಮುಖ್ಯವಾಗಿ ಇರುವ ಅಂಶ ಯಾವುದು ಅಂತ ಕೇಳಿದಾಗ ಕಾಸ್ಟಿಕ್ ಕಿರಣಗಳು, ಕರಗಿದ ಲಾವಾ ಅಂತ ಕನ್ಫ್ಯೂಸಿಂಗ್ ಆಪ್ಷನ್ಸ್ ಕೊಟ್ಟಿದ್ರು. ಲಾವಾ ಇರೋದು ಭೂಮಿಯ ಜ್ವಾಲಾಮುಖಿಯಲ್ಲಿ, ಸೂರ್ಯನ ಮೇಲಲ್ಲ ಅಲ್ವಾ? ಸೊ ಸರಿಯಾದ ಉತ್ತರ ಕ್ಷಕಿರಣಗಳು. ಸೆಕ್ಷನ್ 2, ಸನ್ಸ್ಪಾಟ್ಸ್ ಅಂಡ್ ಸೋಲಾರ್ ಸೈಕಲ್ಸ್. ನೋಡಿ, ಸೂರ್ಯ ಅಂದ್ರೆ ಕೇವಲ ಸುಡುತ್ತಿರುವ ಬೆಂಕಿಯ ಗೋಳವಷ್ಟೇ ಅಲ್ಲ. ಅದರ ಮೇಲ್ಮೈಯಲ್ಲಿ ನಮಗೆ ಕಾಣದ ಬಹಳಷ್ಟು ಆಶ್ಚರ್ಯದ ಬದಲಾವಣೆಗಳು ಆಗ್ತಾನೇ ಇರ್ತವೆ. ಬನ್ನಿ, ಈಗ ಸೌರಕಲೆಗಳು ಮತ್ತು ಸೌರಚಕ್ರಗಳ ಕಡೆ ನಮ್ಮ ಗಮನ ಹರಿಸೋಣ. ಸೂರ್ಯನ ಮೇಲ್ಮೈಯಲ್ಲಿ ಕಂಡುಬರುವ ಕೆಲವು ಕಪ್ಪು ಕಲೆಗಳನ್ನ ನಾವು ಸೌರಕಲೆಗಳು ಅಥವಾ ಸನ್ಸ್ಪಾಟ್ಸ್ ಅಂತ ಕರಿತೀವಿ. ಇವು ಏನಪ್ಪಾ ಅಂದ್ರೆ, KPSC ಗ್ರೂಪ್ ಸಿ 2021 ಎಕ್ಸಾಮ್ನಲ್ಲಿ ಸರಿಯಾಗಿ ಕೇಳಿದ ಹಾಗೆ ಇವು ಕಡಿಮೆ ಕಾಂತಕ್ಷೇತ್ರಗಳ ವಲಯಗಳು, ಅಂದ್ರೆ ಲೋ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರೋ ಜಾಗಗಳು. ಬಹಳಷ್ಟು ಜನ ಇದು ಬ್ಲ್ಯಾಕ್ ಹೋಲ್ ಅಥವಾ ಯಾವುದೋ ಕಾಲ್ಪನಿಕ ಸ್ಥಳ ಅಂತ ಅನ್ಕೊಳ್ತಾರೆ. ಖಂಡಿತ ಅಲ್ಲ. ಕಾಂತಕ್ಷೇತ್ರ ಕಡಿಮೆ ಇರೋ ಕಾರಣದಿಂದ ಸುತ್ತಲಿನ ಪ್ರದೇಶಗಳಿಗಿಂತ ಕೊಂಚ ತಂಪಾಗಿರುವ ನೈಜ ವಲಯಗಳಿವು. ಈ ಸೌರಕಲೆಗಳು ಯಾವಾಗ್ಲೂ ಒಂದೇ ಥರ ಇರಲ್ಲ. ಇದಕ್ಕೊಂದು 11 ವರ್ಷಗಳ ಸೈಕಲ್ ಇದೆ. ದೀರ್ಘಕಾಲ ಸೂರ್ಯನ ಮೇಲೆ ಯಾವುದೇ ಕಲೆಗಳಿಲ್ದೆ ಅತಿ ನಿಶ್ಚಲವಾಗಿರುವ ಈ 11 ವರ್ಷದ ಚಕ್ರದ ಒಂದು ಹಂತವನ್ನ ಏನಂತ ಕರೆಯುತ್ತಾರೆ? ಸಬ್ ರಿಜಿಸ್ಟ್ರಾರ್ 2009 ಎಕ್ಸಾಮ್ನಲ್ಲಿ ಸೌರ ಬಿಡುವು, ಸೌರ ಮೌನ ಅಂತ ಸುಮ್ಮನೆ ಭಾಷಾಂತರ ಮಾಡಿದ ಆಪ್ಷನ್ಸ್ ಇತ್ತು. ಆದ್ರೆ ಇದರ ನೈಜ ವೈಜ್ಞಾನಿಕ ಹೆಸರು ಸೌರ ಕನಿಷ್ಠ ಅಂದ್ರೆ ಸೋಲಾರ್ ಮಿನಿಮಮ್. ಸ್ಪರ್ಧಾರ್ಥಿಗಳೇ, ಇಲ್ಲೊಂದು ನಿಮಿಷ ಗಮನವಿಟ್ಟು ಕೇಳಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂದ್ರೆ 3 ವಸ್ತುಗಳು ಬಹಳ ಮುಖ್ಯ: ಕಾನ್ಸೆಪ್ಟ್ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಮತ್ತು ರಿವಿಷನ್. ಕಾನ್ಸೆಪ್ಟ್ಸ್ ಅನ್ನ ಗಟ್ಟಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟೇ ಟಫ್ ಪ್ರಶ್ನೆ ಬಂದ್ರೂ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ನಿಮ್ಮ ತಯಾರಿಯ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇವತ್ತು ನೀವು ಕಲಿಯುತ್ತಿರುವ ಪ್ರತಿಯೊಂದು ಸಣ್ಣ ಕಾನ್ಸೆಪ್ಟ್ ಕೂಡ ನಿಮ್ಮ ಅಂತಿಮ ಯಶಸ್ಸಿನ ಮೆಟ್ಟಿಲಾಗಲಿದೆ.
ನಿಮ್ಮ ಈ ಸ್ಪರ್ಧಾತ್ಮಕ ತಯಾರಿಗೆ ಇನ್ನಷ್ಟು ಬಲ ತುಂಬಲು HGA ಅಕಾಡೆಮಿ ಯಾವಾಗ್ಲೂ ನಿಮ್ಮೊಂದಿಗಿದೆ. ಎಲ್ಲಾ ವಿಷಯಗಳ ಸಬ್ಜೆಕ್ಟ್ ವೈಸ್ ಎಕ್ಸ್ಪ್ಲೇನರ್ ತರಗತಿಗಳನ್ನ ನೋಡಲು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಚೆಕ್ ಮಾಡಿ. ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ಪಡೆಯಲು ಈ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟೆಂಟ್ ಅಲರ್ಟ್ಸ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಲು ಮರೆಯದಿರಿ. ಇದರ ಜೊತೆಗೆ ಇವತ್ತು ನಾವು ಚರ್ಚಿಸುತ್ತಿರುವ ಎಲ್ಲಾ ಕಾನ್ಸೆಪ್ಟ್ಸ್ ಮತ್ತು ಪ್ರಶ್ನೆಗಳನ್ನ ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಪ್ಲೇಸ್ಟೋರ್ನಿಂದ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನ ಖಂಡಿತ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ ಬರೆದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ಸ್ಕೋರ್ ಬೋರ್ಡ್ ಟ್ರ್ಯಾಕ್ ಮಾಡ್ತಾ ನಿಮ್ಮ ರಿವಿಷನ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಬೋದು. ಸೆಕ್ಷನ್ 4 ಫ್ರಮ್ ಸ್ಪೇಸ್ ಟು ಅರ್ತ್. ಈಗ ಸೆಷನ್ನ ಮುಂದಿನ ಹಂತಕ್ಕೆ ಹೋಗೋಣ. ಇಷ್ಟು ಹೊತ್ತು ಸೂರ್ಯನ ಮೆಕ್ಯಾನಿಕ್ಸ್ ಬಗ್ಗೆ ನೋಡಿದ್ವಿ. ಈಗ ಅಲ್ಲಿಂದ ಹೊರಟ ಶಕ್ತಿ ಬಾಹ್ಯಾಕಾಶವನ್ನ ದಾಟಿ ನಮ್ಮ ಭೂಮಿಗೆ ಹೇಗೆ ಬರುತ್ತೆ, ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ. ನೋಡಿ, ಬೆಳಕಿನ ವೇಗ ಎಷ್ಟಿದೆ ಅಂದ್ರೆ ಸೂರ್ಯನಿಂದ ಹೊರಟ ಕಿರಣಗಳು ಭೂಮಿಯನ್ನ ಮುಟ್ಟಲು ಕೇವಲ 8 ನಿಮಿಷ ಸಮಯ ಬೇಕು. IRB PC 2013 ಮತ್ತು ACF 2020 ಹೀಗೆ 2 ಪರೀಕ್ಷೆಗಳಲ್ಲೂ ಈ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಆಪ್ಷನಲ್ಲಿ 8 ಸೆಕೆಂಡ್ 2 ನಿಮಿಷ ಅಂತ ಕನ್ಫ್ಯೂಸ್ ಮಾಡ್ತಾರೆ, ಆದರೆ ಅದು ನಿಖರವಾಗಿ 8 ನಿಮಿಷ ಅನ್ನೋದನ್ನ ಯಾವತ್ತೂ ಮರೆಯಬಾರದು. ಸೊ ಇಲ್ಲಿನ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಸೌರಶಕ್ತಿ ಕೇವಲ ಬೆಳಕಲ್ಲ, ಅದೊಂದು ಅಗಾಧವಾದ ಶಕ್ತಿಯ ಮೂಲ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಇದು ಭೂಮಿಯ ಮೇಲಿನ ಪ್ರಾಥಮಿಕ ಶಕ್ತಿ ಮೂಲ. ಹಾಗೆಯೇ KRIDL JEE 2023 ಎಕ್ಸಾಮಿನಲ್ಲಿ ಭವಿಷ್ಯದ ಅಲ್ಟಿಮೇಟ್ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಅಣುಶಕ್ತಿಯಾಗಲಿ ಜಲಶಕ್ತಿಯಾಗಲಿ ಅಲ್ಲ, ಸೌರಶಕ್ತಿಯೇ ನಮ್ಮ ಭವಿಷ್ಯದ ಅಲ್ಟಿಮೇಟ್ ಶಕ್ತಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ. ಸೂರ್ಯಾಸ್ತ ಆದ ತಕ್ಷಣವೇ ನಮ್ಮ ಸುತ್ತಲಿನ ಗಾಳಿ ಮಂಜುಗಡ್ಡೆಯಂತೆ ಫ್ರೀಸ್ ಆಗಲ್ವಲ್ಲ? ಯಾಕೆ? ಇದಕ್ಕೆ ಕಾರಣ ನಾವು ಭೂಮಂಡಲದ ವಿಕಿರಣ ಅಥವಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರೆಯುವ ಪ್ರಕ್ರಿಯೆ. ಭೂಮಿ ಹಗಲಿನಲ್ಲಿ ಹೀರಿಕೊಂಡ ಶಾಖವನ್ನು ರಾತ್ರಿಯ ವೇಳೆ ವಿಕಿರಣದ ಮೂಲಕ ಮತ್ತೆ ಸ್ಪೇಸ್ಗೆ ಬಿಡುಗಡೆ ಮಾಡುತ್ತೆ. ಇದರಿಂದ ಗಾಳಿ ಬೆಚ್ಚಗಿರುತ್ತೆ. ಫಾರೆಸ್ಟ್ ಗಾರ್ಡ್ 2018 ಎಕ್ಸಾಮ್ನಲ್ಲಿ ಈ ಕಾನ್ಸೆಪ್ಟನ್ನೇ ನೇರವಾದ ಪ್ರಶ್ನೆಯಾಗಿ ಕೇಳಲಾಗಿತ್ತು. ಆದರೆ ಭೂಮಿಯ ಮೇಲೆ ಪಡೆಯುವ ಸೌರ ವಿಕಿರಣದ ಪ್ರಮಾಣವು ಯಾವುದರ ಮೇಲೆ ಡಿಪೆಂಡ್ ಆಗಿಲ್ಲ. UPSC ಮತ್ತು KAS ಫ್ರೀ ಕೋಚಿಂಗ್ 2019ನ ಪ್ರಶ್ನೆಯನ್ನ ಎಲಿಮಿನೇಷನ್ ಟೆಕ್ನಿಕ್ ಬಳಸಿ ಬಿಡಿಸೋಣ ಬನ್ನಿ. ಮೋಡಗಳ ಕವರ್, ಕಿರಣಗಳ ಕೋನ ಮತ್ತು ಹಗಲಿನ ಅವಧಿ ಇವೆಲ್ಲವೂ ವಿಕಿರಣದ ಪ್ರಮಾಣವನ್ನ ಬದಲಾಯಿಸುತ್ತವೆ. ಆದರೆ ಭೂಮಿಯ ದೈನಂದಿನ ತಿರುಗುವಿಕೆಗೂ ಬರುವ ವಿಕಿರಣದ ಒಟ್ಟು ಪ್ರಮಾಣಕ್ಕೂ ಯಾವುದೇ ಸಂಬಂಧವಿಲ್ಲ. ಸೆಕ್ಷನ್ 5 ವೆನ್ ಸೋಲಾರ್ ಸ್ಟಾರ್ಮ್ ಸ್ಟ್ರೈಕ್. ಇದುವರೆಗೂ ನಾರ್ಮಲ್ ಪ್ರಕ್ರಿಯೆಗಳ ಬಗ್ಗೆ ನೋಡಿದ್ವಿ. ಆದರೆ ಒಮ್ಮೊಮ್ಮೆ ಸೂರ್ಯನ ಮೇಲ್ಮೈಯಲ್ಲಿ ಬೃಹತ್ ಸ್ಫೋಟಗಳಾಗಿ ಸೌರ ಚಂಡಮಾರುತಗಳು ಏಳ್ತವೆ. ಆ ಭೀಕರ ಚಂಡಮಾರುತಗಳು ಭೂಮಿಗೆ ಬಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ಕಾನ್ಸೆಪ್ಟ್ ಮೂಲಕ IAS 2022ರ ಕಠಿಣವಾದ ಬಹು ಹೇಳಿಕೆಗಳ ಪ್ರಶ್ನೆಯನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೌರ ಚಂಡಮಾರುತ ಬಂದ್ರೆ GPS ಮತ್ತು ನ್ಯಾವಿಗೇಷನ್ ಫೇಲ್ ಆಗುತ್ತೆ, ವಿದ್ಯುತ್ ಗ್ರಿಡ್ಗಳು ಡ್ಯಾಮೇಜ್ ಆಗ್ತವೆ, ತೀವ್ರವಾದ ಅರೋರಾಗಳು ಕಾಣಿಸ್ತವೆ, ಸ್ಯಾಟಲೈಟ್ ಕಮ್ಯುನಿಕೇಷನ್ ಕಟ್ ಆಗುತ್ತೆ. ಆದ್ರೆ ಸಮಭಾಜಕ ಪ್ರದೇಶಗಳಲ್ಲಿ ಸುನಾಮಿ ಬರೋದು ಅಥವಾ ಕಾಡಿಗೆ ಬೆಂಕಿ ಬೀಳೋದು ಇವು ಸೌರ ಚಂಡಮಾರುತದಿಂದ ಆಗಲ್ಲ. ಈ 2 ತಪ್ಪು ಸ್ಟೇಟ್ಮೆಂಟ್ಸ್ ಅನ್ನ ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆನ್ಸರ್ ಸಿಕ್ಕೇ ಬಿಡತ್ತೆ. ಸೆಕ್ಷನ್ 6 ರ್ಯಾಪಿಡ್ ಎಕ್ಸಾಮ್ ರೀಕ್ಯಾಪ್. ಸೆಷನ್ ಮುಗಿಯೋ ಮುನ್ನ ಇವತ್ತು ಕಲಿತದನ್ನೆಲ್ಲ ಒಂದೇ ನಿಮಿಷದಲ್ಲಿ ಫಾಸ್ಟ್ ಆಗಿ ರಿವಿಷನ್ ಮಾಡೋಣ ಬನ್ನಿ. ಎಕ್ಸಾಮ್ಗೆ ಈ ರೀಕ್ಯಾಪ್ ಬಹಳ ಹೆಲ್ಪ್ ಆಗುತ್ತೆ. ಇಂದಿನ ಹೈ ಯೀಲ್ಡ್ ಫ್ಯಾಟ್ಸ್. ಸೂರ್ಯನ ದ್ರವ್ಯರಾಶಿಯಲ್ಲಿ 90% ಜಲಜನಕ ಇದೆ. ಮೇಲ್ಮೈ ತಾಪಮಾನ 6000 ಡಿಗ್ರೀಸ್ ಫ್ಯಾರೆನ್ಹೈಟ್. ಸೌರಕಲೆಗಳು ಅಂದ್ರೆ ಕಡಿಮೆ ಕಾಂತಕ್ಷೇತ್ರಗಳ ವಲಯಗಳು. ಅತ್ಯಂತ ಹೊರಪದರವಾದ ಕರೋನಾದಿಂದ ಕ್ಷಕಿರಣಗಳು ಬರುತ್ತವೆ. ಸೂರ್ಯನ ಕಿರಣಗಳು ಭೂಮಿ ಮುಟ್ಟಲು 8 ನಿಮಿಷ ಬೇಕು ಮತ್ತು ಹತ್ತಿರದ ಗಾಳಿಯ ಶಾಖ ಉಳಿಯಲು ಭೂಮಂಡಲದ ವಿಕಿರಣವೇ ಕಾರಣ. ನೋಡಿದ್ರಲ್ವಾ ಎಲ್ಲ ಕಾನ್ಸೆಪ್ಟ್ಸ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ? ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ನಾವು ಡಿಸ್ಕಸ್ ಮಾಡಿದ ಈ ಕೋರ್ ಕಾನ್ಸೆಪ್ಟ್ಸ್ ಮುಂಬರುವ ಎಕ್ಸಾಮ್ಸ್ನಲ್ಲಿ ನಿಮ್ಮ ಯಶಸ್ಸಿನ ಬೀಗಿದ ಕೈ ಆಗಬಲ್ಲವೇ? ಖಂಡಿತವಾಗಿಯೂ ಹೌದು. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಎಂಥ ಪ್ರಶ್ನೆಯೂ ಕಷ್ಟ ಆಗಲ್ಲ. ನಿರಂತರವಾಗಿ ರಿವೈಸ್ ಮಾಡ್ತಾ ಇರಿ. HGA ಅಕಾಡೆಮಿಯ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತಾ ಮುಂದುವರಿಯಿರಿ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಮುಂದಿನ ಎಕ್ಸ್ಪ್ಲೇನರ್ ಸೆಷನ್ನಲ್ಲಿ ಮತ್ತೆ ಸಿಗೋಣ.